ಎಂಐಯಲ್ಲಿ 80 ವರ್ಷ ಏಜು, ಅವರು ಕರೋಡ್ಪತಿ ಡಿಫೆನ್ಸ್ ಎಂಐ 710 ಜನ ಕರೋಡ್ಪತಿ ಇದ್ದಾರೆ ಎಂಐಯಲ್ಲಿ. ಏಜ್ ಚಿಕ್ಕದಿದ್ದವರು ಕರೋಡ್ಪತಿ, ಏಜ್ ಆದವರು ಕರೋಡ್ಪತಿ. ಅದಕ್ಕೆ ಇಲ್ಲಿ ಈ ಹಾಲಲ್ಲಿ ಎಲ್ಲರೂ ಕರಿತೀನಿ ಏನಂತಂದ್ರೆ 16 ವರ್ಷದ ಯಂಗ್ಸ್ಟರ್ಸ್ಗಳು ಅಂತ. ಅದಕ್ಕೆ ನನಗೆ ಅನ್ಸುತ್ತೆ ಏನಂದ್ರೆ ಏಜ್ ಆಗೋರು ಅವರೇ ಕೈ ಕಟ್ಟಲ್ಲ ಇದ್ರೆ ನಮ್ಗಳಿಗೆ ಏನು ಡಿಫರೆನ್ಸ್ ಬಂದಿರೋದು. ಡ್ಯಾಶ್ ಹಲೋ, ಹಾಗಾದ್ರೆ ನೋಡುವ ನಿಮ್ಮ ಎನರ್ಜಿ ಎಲ್ಲರೂ ಸೇರ್ ಬರ್ಬೇಕಾ? ಎನರ್ಜಿ 1 2 ಎಷ್ಟು ನಿಮಿಷ? 20 ನಿಮಿಷ. ಯಾಕೆ ಎವಿ ತಿಂದುಬಿಟ್ಟಿದೀವಲ್ಲ ಬೆಳಗ್ಗೆ. ಕೂಡ 10 ನಿಮಿಷ. ನಾವು ಹೇಳಿದ್ವಿ ಏನಂತ ಹೇಳಿದ್ವಿ ಸ್ಟಾರ್ಟಿಂಗ್ ಬಂದು ನೀವೆಲ್ರಿಗೂ ಕರೋಡ್ಪತಿ ಆಗ್ಬೋದು ಅಂತ. ಏನಂತ ಹೇಳಿದ ನಾನು? ಕರೋಡ್ಪತಿ ಆಗ್ಬೋದು ಅಂತ ಹೇಳಿದೆ, ರೈಟ್? ಹೌದೋ ಇಲ್ವೋ ಭಾಷೆ? ಎಲ್ಲರೂ ಕರೋಡ್ಪತಿ ಆಗ್ಬೋದು. ನಾನು ಹೇಳಿದೆ ಕಾರ್ ಇದ್ರು ಚೆನ್ನಾಗಿರ್ತಿತ್ತು, ರೈಟ್? ಇಲ್ಲ ಹಂಗೆಲ್ಲ ಚಪ್ಪಾಳೆ ಹೊಡಿ ಅನ್ಸತ್ತೆ. ನಮ್ಮ ತೆಲುಗು ಕೇಳ್ತಾರೆ ಒಂಚೂರು ಕೂಡ. ಅದೇ ಹಿಂಗೆ ಕೂರ್ಬೇಕಾದ್ರೆ ಎಲ್ಲ ಡ್ಯಾನ್ಸ್ ಆಯ್ತು, ಜೋಶ್ ಆಯ್ತು. ಇಲ್ಲೇ ಚೇರದು ಬಾಸ್ ಎದ್ದು ಅಷ್ಟೇ ಎನರ್ಜಿ, ಕೂಡ್ರು ಅದ ಎನರ್ಜಿ ಮಾತ್ರ ಸಕ್ಸಸ್ ಮಾಡ್ಕೊಳ್ಳಿ. KFC ಓನರ್ಗೆ ಏಜ್ ಎಷ್ಟು ಹೇಳಿ ಸ್ಟಾರ್ಟ್ ಮಾಡಿದಾಗ 63. ಹಾ, ಅದಕ್ಕಿಂತ ಲೇಸಿಯಾಗಿ ಕೂತ್ಕೊತಿದ್ವಿ. ರೀಬರ್ತ್ ಆಗಿದ್ದ 65 ಆದ್ಮೇಲೆ ಮರು ಹುಟ್ಟು ಸ್ಟಾರ್ಟ್ ಆಗಿದ್ದ ಅಲ್ಲಿಂದ. ನಾನು ನಿಮ್ಗೆ ಹೇಳ್ತೀನಿ, ಇವತ್ತೊಂದು ದಿನ ಇದು ಮರು ಹುಟ್ಟು ಡಿಫರೆನ್ಸ್ ಅಂತ ದಿನ. ಇವತ್ತು ಬ್ಯೂಟಿಫುಲ್ ಡೇ, ರೀಬರ್ತ್ ಡೇ. ಇಡೀ ಲೈಫ್ 360 ಡಿಗ್ರಿ ಬದಲಾಯಿಸ್ಕೊಳ್ಳೋ ದಿನ ಅಂತ ಅದ್ಭುತವಾದ ದಿನ. ಟೈಮ್ನಲ್ಲಿ ವೇಸ್ಟ್ ಮಾಡಬೇಡಿ. ಹೋಗಿದ್ರೆ ನನ್ನ ಸಬ್ಜೆಕ್ಟ್ ಈಗ ಹೋಗ್ಬಿಡ್ತೀನಿ. ಎಲ್ಲರೂ ಹೇಳಿದ್ವಿ ವೈ, ಯಾವ ರೀಸನ್ಗೆ ವೈ ಸೆಲೆಕ್ಟ್ ಮಾಡಿದ್ರಿ ಅಂತ. ಸಬ್ಜೆಕ್ಟ್ ಹೋಗ್ಲಾ? ಸಬ್ಜೆಕ್ಟ್ ಹೋಗ್ಲಾ? ಬ್ಯಾಕ್ ಸೈಡ್ ಶೋರ್ ಶೋರ್. ಥ್ಯಾಂಕ್ ಯು ಸೋ ಮಚ್. ವೈ ಆಪರ್ಚುನಿಟಿ ನೋಡೋ ಒಂದು ಜೋರು ಚಪ್ಪಾಳೆ ಮುಖಾಂತರ ವೈ ಹೋಗೋಣ. ಲೀಗಲಾಗಿ ಜಗತ್ತಿನಲ್ಲಿ ಹಣ ಮಾಡ್ತಿರೋದು 4 ದಾರಿಗಳು. ಹಲೋ, ಹೇಗೆ ಹೇಳ್ಕೊಂಡು ಹೋಗ್ತೀನಿ ನಾನು? ಜಗತ್ತಲ್ಲಿ ಲೀಗಲಾಗಿ ಹಣ ಮಾಡ್ತಿರೋದು 4 ದಾರಿ. ಮೊದಲನೇ ದಾರಿ ಯಾವುದು ನೀವು ಹೇಳ್ಬೇಕು? ಎರಡನೇದು, ಮೂರನೇದು, 4ನೇದು ಲೀಗಲಾಗಿ ಹಣ ಮಾಡ್ತಿರೋದು. ನನಗೆ ಇದು ಅರ್ಥ ಆಗ್ಲಿಕ್ಕೆ 26 ವರ್ಷ ಬೇಕಾಗ್ತಿದೆ. 10 ವರ್ಷ ಜಾಬ್ ಮಾಡಿದ್ದೀನಿ. ಹೊಸದು ಬಂದಿರೋ ತುಂಬ ಜನ ಪರಿಚಯ ಆಗಿ 4 ವರ್ಷ ಅಗ್ರಿಕಲ್ಚರ್ ಮಾಡಿದ್ದೀನಿ. 47 ಲಕ್ಷ ಬಂಡವಾಳ ಹಾಕಿ 10 ಹಸು ಸಾಕಿದ್ದೆ, 170 ಲೀಟರ್ ಹಾಲು ಕರೀತಿದ್ದೆ, 7 ಎಕರೆ ಜಮೀನು, ಇಟ್ಟಿಗೆ ಫ್ಯಾಕ್ಟ್ರಿ ಮಾಡಿದ್ದೆ. ಹಸುಗೆ ಕ್ಯಾಟಲ್ ಫೀಡಿಂಗ್ ಸಪ್ಲೈ ಚಾಮರಾಜನಗರ ಡಿಸ್ಟ್ರಿಕ್ಟ್. 4 ವರ್ಷ ಅಗ್ರಿಕಲ್ಚರ್ ಮಾಡಿದ್ದೀನಿ. 10 ವರ್ಷ ಜಾಬ್ ಮಾಡಿದ್ದೀನಿ. ಒಂದೇ ಜಾಬ್ ಅಲ್ಲ, 47 ಕಡೆ ಮಾಡಿದ್ದೀನಿ. ನನ್ನ ಲಾಸ್ಟ್ ಜಾಬ್ ಯಾವುದು ಅಂದ್ರೆ ಮೆಡಿಕಲ್ ಬ್ಯಾಂಕ್. ಲಾಸ್ಟ್ ಜಾಬು ಮೆಡಿಕಲ್ ಬ್ಯಾಂಕ್. ಒಂದೊಂದು ದಿನಕ್ಕೆ 3 ಕೆಲಸಗಳು. ಟೋಟಲ್ 10 ವರ್ಷ
ಅಷ್ಟು ಜಾಬ್ ಮಾಡಿದ್ದು. ನಮ್ಮ ಮೈಂಡ್ಗೆ ಕನಸಿರುತ್ತೆ, ನನಸು ಮಾಡ್ಕೊಳ್ಳೋ ಅಪರ್ಚುನಿಟಿ ಇರೋದು. 10 ವರ್ಷ ಜಾಬ್ ಮಾಡಿದ್ದೀನಿ, 4 ವರ್ಷ ಅಗ್ರಿಕಲ್ಚರ್ ಮಾಡಿದ್ದೀನಿ. ಅಗ್ರಿಕಲ್ಚರ್ ಹೆಂಗ್ ಮಾಡಿದ್ವಿ ಅಂದ್ರೆ ವೆರಿ ಇಂಪಾರ್ಟೆಂಟು. ಬೆಳಿಗ್ಗೆ 5 ಗಂಟೆಗೆ ಹಾಲು ಕರಿಬೇಕು. ಎಷ್ಟು ಗಂಟೆಗೆ? ನಾನೇ ಇವತ್ತು ಬ್ಲೇಸರ್ ಹಾಕಿದ್ರೆ ನಿಮ್ಗೆ ಕಾಣಿಸ್ತಿಲ್ಲ ಅಷ್ಟೇ. ಬೆಳಿಗ್ಗೆ 5 ಗಂಟೆಗೆ ಇಡಬೇಕು, ಸಂಜೆ 5 ಗಂಟೆಗೆ ಹಾಲು ಕರಿಬೇಕು, ಕ್ಯಾನ್ ತಗೊಂಡೋಗಿ ಹಾಕಬೇಕು. ಈ ಕೆಲಸ 10 ವರ್ಷ ಅಂದ್ರೆ ನಿಮ್ಗೆ ನಾರ್ಮಲ್ ಹಸು ಅಲ್ಲ, 1.5 ಲಕ್ಷ ಹಸುಗಳಿಗೆ, ಒಂದೊಂದು ಹಸುಗೆ. ಈ ತರ 4 ವರ್ಷ ಅಗ್ರಿಕಲ್ಚರ್ ಮಾಡಿ ಬೆಳಿಗ್ಗೆ 5 ಗಂಟೆ ಅಲ್ಲೇ ಉಳ್ಕೊಂಡಿರ್ಬೇಕು ನಾನು ಜಮೀನಲ್ಲಿ 4 ವರ್ಷ. ಇದು ನನ್ನ ಕೆಲಸ. ಅದು ಮುಗಿದ ಮೇಲೆ ಬಂದಿದ್ದೆ ನಾನು ಟ್ರಾವೆಲ್ ಬಿಸ್ನೆಸ್. ಅದು ಮುಗಿದ ಮೇಲೆ ಸೆಲೆಕ್ಟ್ ಮಾಡಿದ್ದು ಟ್ರಾವೆಲ್ ಏನು ಮಾಡಕ್ಬೋದು ಅಂತ ಬಂದೆ. 10 ವರ್ಷ ಮಾಡಿದ್ದೀನಿ ಟ್ರಾವೆಲ್ ಬಿಸ್ನೆಸ್. ಗೊತ್ತು ಬಂಡವಾಳ ಎಷ್ಟು ಹಾಕ್ಬೇಕು, ಎನಿ ಟೈಮ್ ನಾನೇ ಇರಬೇಕು. ಇದು ಅರ್ಥ ಆಗ್ಲಿಕ್ಕೆ ನಂಗೆ 26 ವರ್ಷ ಬೇಕಾದ್ರೆ 26 ಇಯರ್ಸ್. ಅಲ್ಲಿ ಎನಿ ಟೈಮ್ ಕೆಲಸ ಮಾಡ್ಬೇಕು. 10 ವರ್ಷ ಟ್ರೆಡಿಷನ್ ಬಿಸ್ನೆಸ್, 4 ವರ್ಷ ಅಗ್ರಿಕಲ್ಚರ್, 10 ವರ್ಷ ಜಾಬ್. ವೈ ಗೊತ್ತಾಗಿದ್ದು ನನಗೆ MI ಅಂದ್ರೆ ಈ ಸ್ಲೈಡ್ ಸಿಕ್ಕದಾಗ. MI ಯಾಕೆ ಮಾಡಬೇಕು, ಯಾಕೆ 1 ನಿಮಿಷ ಟೈಮ್ ವೇಸ್ಟ್ ಮಾಡಬಾರ್ದು. MIನ ಒಂದೊಂದು ನಿಮಿಷ 1 ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಗೊತ್ತಾಗಿದೆ ಈ ಸ್ಲೈಡ್ ಅಲ್ಲಿ. ಇಡೀ ಲೈಫ್ ಚೇಂಜ್ ಮಾಡ್ಕೊಂಡಿದ್ದು ಈ ಸ್ಲೈಡ್. ಮೋಸ್ಟ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇಡೀ ಜಗತ್ತಿನಲ್ಲಿ ಎಷ್ಟು ಜನ ಲೀಗಲ್ ಹಣ ಮಾಡ್ತಿರೋರು? 4. ಒಂದು ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್, ಬಿಸ್ನೆಸ್ ಮ್ಯಾನ್ ಮತ್ತೆ ಇನ್ವೆಸ್ಟರ್. ಇವ್ರಿಗಿರೋದು 24 ಗಂಟೆ, ಇವ್ರಿಗಿರೋದು 24 ಗಂಟೆ ಡಿಫರೆನ್ಸ್. 90% ಪಾಪ್ಯುಲೇಷನ್ ಹತ್ರ, ಲಿಸನ್ ಟು ಕೇರ್ಫುಲಿ, 10% ಮಾತ್ರ ದುಡ್ಡಿದೆ ಡಿಫರೆನ್ಸ್. 90% ಜನಗಳ ಹತ್ರ ಎಷ್ಟು ಪರ್ಸೆಂಟ್ ದುಡ್ಡಿದೆ? 10% ಮಾತ್ರ ದುಡ್ಡಿದೆ. ಅವ್ರು ಯಾರಾದ್ರೂ ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್. ಎಂಪ್ಲಾಯ್ ಅಂದ್ರೆ ಯಾರು? ಜಾಬ್ ಮಾಡ್ತಿರೋರು. ಬೇರೆಯವ್ರ ಕನಸುಗಳಿಗೆ ದುಡಿತಿರೋರು ಏನಂತ ಕರಿತೀವಿ ನಾವು? ಎಂಪ್ಲಾಯ್. ಅವ್ರ ಕನಸುಗಲ್ಲ. ಬೇರೆಯವ್ರ ಕನಸುಗಳಿಗೆ ದುಡಿಯೋರು ಏನಂತ ಕರಿತೀವಿ ನಾವು? ಎಂಪ್ಲಾಯ್. ಅವ್ರ ಕನಸುಗಲ್ಲ. ಸೆಲ್ಫ್ ಎಂಪ್ಲಾಯ್ ಅಂದ್ರೇನು? ಸ್ವಂತ ಬಂಡವಾಳ ಹಾಕಿ ಮಾಡೋದು. ಅವರೇ ಎನಿ ಟೈಮ್ ಇರ್ಬೇಕು. ಅವರೇ ಎಂಪ್ಲಾಯ್ ಅಂದ್ರೆ ಜಾಬ್, ಜಾಯಿನ್ ಫಾರ್ ಅದರ್ ಬಿಸ್ನೆಸ್. ಸೆಲ್ಫ್ ಎಂಪ್ಲಾಯ್ ನಂದೇ ದುಡ್ಡು, ನಂದೇ ಟೈಮು, ನಂದೇ ಎನರ್ಜಿ, ನಂದೇ ದುಡ್ಡು. ಹಲೋ. ಎಂಪ್ಲಾಯ್ ಮೀನ್ಸ್ ಟೈಮ್ ನಂದು, ಎಂಪ್ಲಾಯ್ ಟೈಮ್ ನಂದು, ಎನರ್ಜಿ ನಂದು. ಶ್ರೀಮಂತರು ಬೇರೆಯವರು. ಇಟ್ಸ್ ಕಾಲ್ಡ್ ಎಂಪ್ಲಾಯ್. ಎಸ್ ಆರ್ ನೋ ಸರ್? ಇಟ್ಸ್ ಕಾಲ್ಡ್ ಎಂಪ್ಲಾಯ್. ಸೆಲ್ಫ್ ಎಂಪ್ಲಾಯ್ ಟೈಮ್ ನಂದೆ, ದುಡ್ಡು ನಂದೆ, ಎನರ್ಜಿ ನಂದೆ, ಸ್ಕಿಲ್ ನಂದೆ. ಬಡವರು ಶ್ರೀಮಂತರಾಗೋದು ನಾನು. ಎಸ್ ಆರ್ ನೋ ಸರ್? ಇವರಿಬ್ಬರು ಕೆಟಗರಿ ಬೇರೆ. ಅಗೇನ್ ಬಿಸ್ನೆಸ್ ಮ್ಯಾನ್. ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್ ಇರೋದು 90% ಜನ ನಾವು. 10% ಮಾತ್ರ ದುಡ್ಡಿದೆ ಅವ್ರ ಹತ್ರ. ಒಂದು ಸೇವ್ ಇದೆ, 10 ಜನ ಕಿತ್ಕೊಂಡು ತಿಂತಿದ್ದೀರ. ಸೇವ್ ಇರೋದು ಒಂದೇ. ಎಷ್ಟು ಜನ ತಗೋತಾ ಇದ್ದಾರೆ ಅದನ್ನ? 10 ಜನ ತಗೋತಾ ಇದ್ದಾರೆ. 10% ಜನ ಮಾತ್ರ ದುಡ್ಡಿರೋದು. 10% ದುಡ್ಡಿದೆ, ಜನ ಇರೋದು 90% ಜನ. ಹಲೋ. ಎಸ್ ಸರ್? ಬಿಸ್ನೆಸ್ ಮ್ಯಾನ್ ಮತ್ತೆ ಎಂಪ್ಲಾಯ್ 90% ಜನ ಸೆಲ್ಫ್ ಎಂಪ್ಲಾಯ್ ದುಡ್ಡು ನಾವು ಹುಡುಕೊಂಡು ಹೋಗ್ತಿದೀವಿ. ಹಲೋ. ಎಸ್ ಆರ್ ನೋ ಸರ್? ದುಡ್ಡನ್ನ ನಾವು ಹುಡುಕೊಂಡು ಹೋಗ್ತಿದೀವಿ. ಬಿಸ್ನೆಸ್ ಮ್ಯಾನ್ ಮತ್ತೆ ಇನ್ವೆಸ್ಟರ್ ಅವ್ರು ಇರೋದು ದೇಶದಲ್ಲಿ, ಪ್ರಪಂಚದಲ್ಲಿ 10% ಜನ ಮಾತ್ರ. ಇನ್ನೊಂದ್ಸಲ ರಿಪೀಟ್ ಮಾಡಲ. ಇಡೀ ಜಗತ್ತಿನಲ್ಲಿ ಬಿಸ್ನೆಸ್ ಮ್ಯಾನ್ ಮತ್ತೆ ಎಂಟರ್ಪ್ರಿನರ್ ಇರೋದು ಎಷ್ಟು ಪರ್ಸೆಂಟ್ ಜನ? 10% ಜನದ ಹತ್ರ 90% ದುಡ್ಡು ಅಲ್ಲಿದೆ. ಎಷ್ಟು ಪರ್ಸೆಂಟ್ ಜನದ ಹತ್ರ? 10% ಜನ ಶ್ರೀಮಂತರ ಹತ್ರ ದುಡ್ಡು ಎಷ್ಟಿದೆ? 90% ದುಡ್ಡು ಇವ್ರ ಹತ್ರ ಇದೆ.
ಇವರು ದುಡ್ಡಿಂದ ಹೋಗ್ತಿದ್ದಾರೆ, ಇವರು ದುಡ್ಡು ಬೇಕಂತ, ದುಡ್ಡು ಇವರಿಂದ ಹೋಗ್ತಿದ್ದಾರೆ. ದುಡ್ಡಿಂದ ಹೋದವ್ರು ಯಾರು ಶ್ರೀಮಂತರಾಗಲ್ಲ. ದುಡ್ಡು ತನ್ನಿಂದ ಹೊರಗೆ ಯಾರು ಮಾಡ್ಕೊತಾರೆ ಅವರು. ಇವ್ರಿಗಿರೋದು 24 ಗಂಟೆ, ಇವ್ರಿಗಿರೋದು 24 ಗಂಟೆ. ಬಟ್ ಈ ಶ್ರಮ ಪಡೋರು ನಾವೇ. ಹೈಯೆಸ್ಟ್ ಶ್ರಮಜೀವಿ ನಾವೇ, ಹೈಯೆಸ್ಟ್ ಹಾರ್ಡ್ ವರ್ಕ್ ನಮ್ದೆ, ಹೈಯೆಸ್ಟ್ ಬುದ್ಧಿಜೀವಿ ನಾವೇ, ಹೈಯೆಸ್ಟ್ ಹಾರ್ಡ್ ವರ್ಕ್ ಮಾಡೋರು ನಾವೇ. ನೀವೇನೇ ಮಾಡಿದ್ರು ಶ್ರಮ ನಮ್ದೆ. 24/7 ಬೆಳಗ್ಗೆ 5 ಗಂಟೆಗೆ ಹೇಳೋರು ನಾವೇ. ಪದೇ ಪದೇ ಹೇಳ್ತೀನಿ, ಗಂಟು ಘೋಷವಾಗಿ ಹೇಳ್ತೀನಿ, ಹೈಯೆಸ್ಟ್ ಬುದ್ಧಿವಂತರು ನಾವೇ, ಹೈಯೆಸ್ಟ್ ದೇವ್ರಿಗಿಂತ ಒಳ್ಳೆಯವರು ನಾವೇ. ದುಡ್ಡು ಬಿಟ್ಟು ಎಲ್ರಿಗೂ ಬೇಕಾಗಿರೋ ದುಡ್ಡು, ಅದನ್ನು ಬಿಟ್ಟು ಇನ್ನೆಲ್ಲ ಸಿಗುತ್ತಿದೆಯಾ ಫ್ರೆಂಡ್ಸ್? ನಮಗೆ 90% ಜನ ಎಂಪ್ಲಾಯ್ ಆರ್ ಸೆಲ್ಫ್ ಎಂಪ್ಲಾಯ್. ನಮ್ಮ ತಂದೆ ತಾಯಿಗಳು ಬಹಳ ಒಳ್ಳೆಯವರು, ಆದ್ರೂ 20 ಲಕ್ಷ ಸಾಲ ಇದೆ. ಕೆಟ್ಟದ್ದು ಏನು ಮಾಡಿಲ್ಲ ಅವರು, ಆದ್ರೂ ಸಾಲ ಎಷ್ಟಿದೆ? 20-30 ಲಕ್ಷ ಸಾಲ ಇದೆ. ನಮ್ಮೆಲ್ಲ ಹಾಕೋಗಿದ್ದಾರೆ. ಎಸ್ ಆರ್ ನೋ ಸರ್? ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯ್, ಬಿಸ್ನೆಸ್ ಮತ್ತು ಇನ್ವೆಸ್ಟರ್ 10% ಪಾಪ್ಯುಲೇಷನ್, 90% ದುಡ್ಡು ಅವ್ರ ಹತ್ರ ಇದೆ. ಡೆಫಿನೆಟ್ಸ್ ಹಾಗಾದ್ರೆ ನಾರ್ಮಲ್ ಲೈಫ್ ಯಾಕೆ ಲೀಡ್ ಮಾಡ್ತೀವಿ ನಾವು? ಶ್ರಮ ಪಟ್ಮೇಲೆ ಶ್ರೀಮಂತರಾಗಬೇಕಲ್ಲ. ಮೂಟೆ ಅವರೆಲ್ಲ ಶ್ರೀಮಂತರಾಗಿದ್ರೆ 5 ಸ್ಟಾರ್ ಇರೋರು, ಕಷ್ಟ ಪಡೋಲ್ಲ ಶ್ರೀಮಂತರಾಗಿದ್ರೆ ಭೂಮಿ ಮೇಲೆ 90% ಜನ ಶ್ರೀಮಂತರು ಇರಬೇಕಾಗಿತ್ತು. ಹಲೋ, ಎಸ್ ಆರ್ ನೋ ಸರ್? ಎಸ್. ಹಾಗಾದ್ರೆ ಬಡವರಾಗಲಿ ಕಾರಣ ಏನು? ಎಲ್ಲರೂ ಮಾತಾಡಿದ್ರೆ ಚೆನ್ನಾಗಿದೆ. ನಾನು ನಿಮ್ಮನ್ನು ಫಸ್ಟ್ ಹೇಳಿದೆ, ಯಾರು ಡಿಸಿಷನ್ ತೆಗಿತೀರಿ ಅಂತ. 50 ವರ್ಷ ಜೀವನ ಮಾಡಕ್ಕೆ ಮೈಯಲ್ಲ, ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. 50 ವರ್ಷ ಆದ್ಮೇಲೆ ಕೆಲಸ ಮಾಡೋದಕ್ಕೆ ಮೈಯಲ್ಲ, ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. 5 ವರ್ಷ ಕೆಲಸ ಮಾಡ್ಬೇಕು, 50 ವರ್ಷ ಆರಾಮಾಗಿರ್ಬೇಕು, ಅದಕ್ಕೆ ಮೈ ಡಿಫರೆನ್ಸ್. ಇದನ್ನ ಪದೇ ಪದೇ ಹೇಳ್ತೀನಿ ನಾನು. ಟೈಮ್ ವೇಸ್ಟ್ ಮಾಡಬೇಡಿ. ನಾವಿರೋ ಜಾಗ ಬೇರೆ, ದುಡ್ಡು ಹುಡುಕ್ತಿರೋದು ಬೇರೆ. ಹಲಸಿನ ಬೀಜ ಹಾಕಿದೀವಿ, ಮಾವನ ಹುಡುಕ್ತಿದೀವಿ. ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ, ರಾಬರ್ಟ್ ಕಿಯೋಸಾಕಿ ಅವರ ಸ್ಟೇಟ್ಮೆಂಟ್. ಗ್ರೇಟ್ ಎಕನಾಮಿಸ್ಟ್ ಅವ್ರು ಹೇಳ್ತಾರೆ, ಭೂಮಿ ಮೇಲೆ ಇರುವಂತ 90% ಜನ ಬಡವರಾಗ್ಲಿಕ್ಕೆ ಕಾರಣ ಏನು? ಮೊದಲೇ ಕಾರಣ ಒಬ್ಬರೇ ಕೆಲಸ ಮಾಡ್ತೀವಿ ಅಂತ ನಾವು, ಯಾರ ಮಾತು ಕೇಳಲ್ಲ ನಾವು. ಒಬ್ಬೊಬ್ರೆ ಯಾವ ಮಾತು ಕೇಳಲ್ಲ ನಾವು, ಒಂಟಿ ಸಲಗ. ಹಲೋ, ಎಸ್ ಆರ್ ನೋ ಸರ್? ಯಾರು ಮತ್ತೆ ನಮ್ಮ ಕೈಲಿನೂ ಲೆಕ್ಕಿಲ್ಲ ಅವ್ರಿಗೆ. ಜನ ಫ್ರೀ ಕೊಟ್ಟಾಗ ತಗೊಳ್ಳಲ್ಲ, ದುಡ್ಡು ಕೊಟ್ಟು ಮತ್ತೆ ತಗೋತಾರೆ. ಫಸ್ಟ್ ನೀರ್ಗೆ ಏನ್ ಕೊಟ್ವಿ ನಾವು? ಆಗಿನ ಕಾಲದಲ್ಲಿ ಏನ್ ಕೊಟ್ವಿ? ನೀರ್ನ ಏನ್ ಕೊಟ್ವಿ? ಫ್ರೀ ಕೊಟ್ವಿ. ಈಗ 10 ರೂಪಾಯಿ AC ಫ್ರೀ ಆಗಿ ಕೇಳಿದ್ರು ಗಾಡಿನ. ಅವಾಗ ಈಗ AC ಅಂತ ಹೋಗ್ತಾ ಇದ್ವಿ ದುಡ್ಡು ಕೊಟ್ಟು. ರಾಬರ್ಟ್ ಕಿಯೋಸಾಕಿ ಹೇಳ್ತಾರೆ, ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ, ಅವ್ರು ಹೇಳ್ತಾರೆ, ಜಗತ್ತಿನ ಶ್ರೀಮಂತ ವ್ಯಕ್ತಿಗಳು ಅವರಿರೋದು 10% ಮಾತ್ರ. ಮಿಡ್ಲ್ ಕ್ಲಾಸ್ ಪೀಪಲ್, ನಾರ್ಮಲ್ ಲೈಫ್ ಲೀಡ್ ಮಾಡ್ತಿರೋರು 90% ಜನ. ಇವ್ರಿಗಾಗಲಿ ಕಾರಣ ಏನು? ಮೊದಲನೇನು? ಒಬ್ಬರೇ ಒಂಟಿ ಸರ್ಗ. ಸರ್ ರಿಟೈರ್ಡ್ ಆಗಿದ್ರೆ ಸರ್ ಗೊತ್ತದು, ಅದು ರಿಟೈರ್ಡ್ ಟೈಮಲ್ಲಿ ಪೆನ್ಷನ್ ಬರ್ತದೆ, ಅದಕ್ಕೆ ಕೈ ಕಟ್ಬೇಕು ಕೂತಾರೆ. ಈಗಲೂ ಅವರು ಬರಲ್ಲ, ಆಮೇಲೆ ಕಾಲ್ ಕಟ್ಬೇಕು ಕೂರ್ಬೇಕಾಗ್ತದೆ. ಎಸ್ ಆರ್ ನೋ ಸರ್? ಆಗಿನ ಕಾಲದವ್ರಿಗೆ ಪೆನ್ಷನ್ ಬರ್ತಿತ್ತು, ಅದಕ್ಕೆ ಆರಾಮ ಅಂತಿದ್ದಾರೆ. ಇನ್ಪೆನ್ಷನ್ ಇಲ್ಲ, ಟೆನ್ಷನ್ ಗೊತ್ತು. ಟೆನ್ಷನ್ ಪರ್ಮನೆಂಟ್ ಯಾವುದು ಇಲ್ಲ ನೀವು ಮಾಡೋ ಕೆಲಸ. ಹಲೋ, ಎಸ್ ಆರ್ ನೋ ಸರ್? ಎಸ್. ಬಟ್ ಬಡವರಾಗ್ಲಿಕ್ಕೆ ಹೇಳ್ತಾರೆ, ರಾಬರ್ಟ್ ಕಿಯೋಸಾಕಿ ಹೇಳ್ತಾರೆ, ಬಡವರಾಗ್ಲಿಕ್ಕೆ ಮೊದಲನೇದು ಯಾವುದು? ಒಬ್ಬೊಬ್ಬರೇ ಕೆಲಸ ಮಾಡೋದು. ನಾನಾಗ್ಲಿ, ನನ್ನ ಮಕ್ಕಳಾಗ್ಲಿ, ಇನ್ನೊಬ್ಬರಾಗ್ಲಿ. ಬಡವರಾಗ್ಲಿಕ್ಕೆ ಮೊದಲನೇ ಕಾರಣ. ಎರಡನೇ ರೀಸನ್
ರೀಸನ್ ಏನು ನಾರ್ಮಲ್ ಲೈಫ್ ಲೀಡ್ ಮಾಡಲಿಕ್ಕೆ? ಆಕ್ಟಿವ್ ಇದ್ರು ದುಡ್ಡು ಇಲ್ಲಂದ್ರಿಲ್ಲ, ರಕ್ತ ಇರೋರು ದುಡ್ಡು ಇಲ್ಲಂದ್ರಿಲ್ಲ, ನನ್ನ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಶಕ್ತಿ ಇರೋರು ದುಡ್ಡು ಇಲ್ಲಂದ್ರಿಲ್ಲ. MI ಗೊತ್ತಿರಲಿ ಕರೆಕ್ಟಾಗಿ, ಇಲ್ಲಾಂದ್ರೆ ನೀವು ಲಾಗಿನ್ ಮಾಡಿಸ್ತೀರಿ ಬಿಟ್ಟು ಹೋಗ್ಬಿಡ್ತೀರಿ. ಇಲ್ಲಾಂದ್ರೆ 5 ಜನ ಲಾಗಿನ್ ಮಾಡಿಸ್ತೀರಿ, ಆಮೇಲೆ ಯಾರು ಬೇಜಾರು ಮಾಡಿಸ್ತೀರಿ ಸಾಕು ಬಿಟ್ಟು ಹೋಗ್ಬಿಡ್ತೀರಿ. MI ಭಾಳ ಈಸಿ ಯಾವುದು ಬಿಟ್ಟು ಹೋಗೋದೆ. ಯಾರು ನಿಮ್ಮನ್ನೇನು ರೆಸ್ಯೂಮ್ ಕೇಳಲ್ಲ, ಇಷ್ಟ ಬಂದಾಗಿರ್ಬೋದು, ಇಲ್ಲಾಂದ್ರೆ ಹೋಗ್ಬೋದು. ಎಂಟ್ರಿ ಎಕ್ಸಿಟ್ ಈಸಿ. ವೈ ಗೊತ್ತಿಲ್ಲ ಅಂದ್ರೆ 4 ಜನ ಜಾಯ್ನ್ ಮಾಡ್ತೀರಿ, ಯಾರೋ ಹೇಳಿದ್ರು ಅಂತ ಬಿಟ್ಟು ಹೋಗ್ಬಿಡ್ತೀರಿ. ಬಿಟ್ಟು ಹೋದ್ರೆ ಏನು ಸಿಗುತ್ತೆ? ಪ್ರಾಡಕ್ಟ್ ಸಿಗುತ್ತೆ ಅಷ್ಟೇ. ಹಲೋ, ಎಸ್ ಆರ್ ನೋ ಸರ್? ವೆರಿ ಇಂಪಾರ್ಟೆಂಟ್. ಎರಡನೇ ರೀಸನ್ ಏನೋ ರಾಮಕಿ KS ಆಗಿರೋ ಆಕ್ಟಿವ್ ಇದ್ರು ದುಡ್ಡು ಇಲ್ಲದ್ರಿಲ್ಲ, ಶಕ್ತಿ ಇರೋರಿಗೆ ಮಾತ್ರ. ಮುಂಚೆ 60 ವರ್ಷ ಗಂಟೆ ಇರ್ತಿತ್ತು ಶಕ್ತಿ, ಇರೋದು 40 ವರ್ಷಕ್ಕೆ. ಹಲೋ, ಎಸ್ ಆರ್ ನೋ ಸರ್? ಕ್ಲೋಸ್. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಮದುವೆ ಆಗೋ ಟೈಮ್ಗೆ ಕೈಯಲ್ಲಿ ಏನಿರ್ತವೆ ಎಲ್ಲರ ಹತ್ರನು, ವಾಚ್, ಉಂಗ್ರ, ಚೈನು, ಗಿರಿ ಎಲ್ಲ ಕತ್ತು ಕಾಣಿಸ್ತವೆ. ಆಮೇಲೆ ಎಲ್ಲ ಗಿರ್ಗಿಲ್ ಇರ್ತವೆ. ರೈಟ್ ರಾಂಗ್ ಸರ್? ಹಲೋ, ಎಸ್ ಆರ್ ನೋ ಸರ್? ಯಾರು ಆಗಿರ್ಬೇಕಾದ್ರೆ ಎಲ್ಲರೂ ಅವರ ಸರ್. 90s ಆಕ್ಟಿವ್ ಇದ್ರು ದುಡ್ಡು ಇಲ್ಲದ್ರಿಲ್ಲ. ಇದು ನನ್ನ ಸ್ಟೇಟ್ಮೆಂಟ್, ರಾಬರ್ಟ್ KS ಸ್ಟೇಟ್ಮೆಂಟ್. ರಕ್ತ ಇರೋವರೆಗೆ ಮೈಂಡಲ್ಲಿ ಇಟ್ಕೊಳ್ಳಿ. ಇನ್ನು 10 ವರ್ಷ ಕೆಲಸ ಮಾಡ್ತಾರೆ, ಆಮೇಲೆ ಕ್ಲೋಸ್. ನಿಮ್ಗೆ ಈಗೊಂದು ಸೀಕ್ರೆಟ್ ಹೇಳ್ತೀನಿ ನೋಡಿ, ಏಜ್ ಆದವ್ರನ್ನ ತೆಗೆದುಬಿಡ್ತಾರೆ ಜಾಬಿಂದ. ರೈಟ್ ರಾಂಗ್ ಸರ್? ಅವ್ರ ಎಕ್ಸ್ಪೀರಿಯನ್ಸ್ ಇದೆ ಅಂತ ಉಳಿಸ್ಕೊಳ್ಳಲ್ಲ. 45 ಆದ್ಮೇಲೆ ಕ್ಲೋಸ್. ಹಿಂಗೆ ಇರಲ್ಲ. ಒಬ್ಬರು ಸ್ಯಾಲ್ರಿ ಹೆಂಗಿತ್ತಂದ್ರೆ 4 ಲಕ್ಷ ಸ್ಯಾಲ್ರಿ, ನನ್ನ ಹತ್ರ ಬಂದಿದ್ದಾರೆ 30 ಸಾವಿರ ಕೊಡಿ ಸರ್ ಮಾಡ್ತೀನಿ ಅಂತ. 44 lakh ಸ್ಯಾಲ್ರಿ ಪರ್ ಮಂತ್ ಬಿಫೋರ್ 5 years ಬ್ಯಾಕ್. ಈಗೆಲ್ಲೂ ಕೆಲಸ ಇಲ್ಲ, 30 ಸಾವಿರ ಕೊಡಿ ಸರ್ ನಾನು ಮಾಡ್ತೀನಿ ಸರ್. ಕೆಟ್ಟ ಪರಿಸ್ಥಿತಿ ಇದೆ, ಕ್ರೈಸಿಸ್ ಬೇರೆ ಇದೆ. ಎರಡನೇದು ಆಕ್ಟಿವ್ ಇದ್ರು ದುಡ್ಡು ಇಲ್ಲದ್ರಿಲ್ಲ. ಮೂರನೇದು ಲಿಮಿಟೆಡ್ ಇನ್ಕಮ್. 30 ಇದ್ರೆ 30, 30 ಇದ್ರೆ 40, 40 ಇದ್ರೆ 50. 5 ಲಕ್ಷ ಬೇಕಂತ ಯಾರು ಕೇಳಲ್ಲ. ಈ 3 ರೀಸನ್ ಜನರು ಬಡವರಾಗಲಿಕ್ಕೆ ಕಾಣಲಿ. ಎಷ್ಟು ಜನಕ್ಕೆ ಇಲ್ಲಿ ಇರ್ಬೇಕಂತ ಆಸೆ ಇದೆ ಈ ಜಾಗದಲ್ಲಿ? ಈಗ ಹೇಳಿದ್ನಲ್ಲ ಆ ಜಾಗದಲ್ಲಿ. ನೋನಾ? ಎಸ್ ಡಿಫರೆನ್ಸ್. ಹಾಗಾದ್ರೆ ಅಲ್ಲಿ ಬರೋಣ ಒಂದು ಜೋರು ಚಪ್ಪಾಳೆ. ಇವ್ರು ಯಾಕೆ ಸ್ಟಾರ್ಟಿಂಗ್ ಒಂದು ಮಾತು ಕೇಳಿದೆ, ಎಷ್ಟು ಜನ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ ಆಸೆ ಇದೆ? ಎಲ್ರಿಗೂ ಇದೆ. ರೈಟ್ ಡಿಯರ್ ಫ್ರೆಂಡ್ಸ್. ಹಾಗಾದ್ರೆ ನೋಡೋಣ, ಇವ್ರು ಯಾಕೆ ಎಕ್ಸ್ಟ್ರಾರ್ಡಿನರಿ ಲೈಫ್ ಲೀಡ್ ಮಾಡ್ತಾರೆ? ಇವ್ರು ನೀವಾಗಿದ್ರೆ ಹೆಂಗಿರುತ್ತೆ? ಸೂಪರ್. ಬಟ್ ಎಕ್ಸ್ಟ್ರಾರ್ಡಿನರಿ ಲೈಫ್ ಲೀಡ್ ಮಾಡ್ತಾರೆ ಇವ್ರು ಯಾಕಿದ್ರೆ ನೋಡುವ, ಮೊದಲನೇ ಕೆಲಸ ಟೀಮ್ ಕಟ್ಕೋತಾರೆ. ಹಲೋ, ಮೊದಲನೇ ಕೆಲಸ ಟೀಮ್ ಕಟ್ಕೋತಾರೆ. ಒಬ್ಬೊಬ್ಬರು ಕೆಲಸ ಮಾಡೋದು. ಇವ್ರಿಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ಸಮಸ್ಯೆ ಫಸ್ಟ್ ನೋಡಲ್ಲ, ಟೀಮ್ ಕಟ್ಟೋದು ಮೊದಲನೇ ಸಮಸ್ಯೆ. ಮೊದಲನೇ ಚಾಲೆಂಜಸ್ ಏನು ಅವ್ರಿಗೆ? ಮೊದಲನೇ ಟೀಮ್ ಕಟ್ಟೋದು. ದುಡ್ಡಿಂದ ಹೋಗಲ್ಲ ಅವರು. ಫಾರ್ ಎಕ್ಸಾಂಪಲ್ ನೀವು MI ಮಾಡ್ತಿರ್ತೀರಿ. ಹಲೋ, ಫಾರ್ ಎಕ್ಸಾಂಪಲ್ ನಿಮ್ಗೆ 1 ಲಕ್ಷ ಸಾಲ ಬಂತು, ಏನ್ ಮಾಡ್ತೀರಿ? MI ಬಿಗಿನಿಂಗ್ ಬರಲ್ಲ, ಸ್ಲೋಲಿ ಬರುತ್ತೆ. 1,000, 2,000, 3,000. ಏನ್ ಮಾಡ್ತೀರಿ? ಎಲ್ಲರೂ ಒಂಚೂರು ಮಾತಾಡಿದ್ರೆ ಚೆನ್ನಾಗಿ. ಹಾ ಸರ್, ಸುಳ್ಳು ಸ್ಕಿಪ್ ಮಾಡ್ತೀನಿ. ನಾನು ಒಂದೇ ಪಾಯಿಂಟ್ ಹೇಳಿದ್ರೆ, ಮೊದಲನೇದು MI ಮಾಡ್ತೀರಿ 2-3 ಜನ. ಇವಾಗ 1,000, ನೆಕ್ಸ್ಟ್ ವೀಕ್ 1,000, ಅದು ನೆಕ್ಸ್ಟ್ ವೀಕ್ 1,000. ಬಟ್ 1 ಲಕ್ಷ ರೂಪಾಯಿ ಸಾಲ ಬಂದ್ಬಿಟ್ಟಿದೆ, ಕಮಿಟ್ಮೆಂಟ್ ಏನೋ ಬಂದಿದೆ, ಏನ್ ಮಾಡ್ತೀರಿ? ಇನ್ನೊಂದ್ಸರಿ ಸರ್ ಜೋರಾಗಿ. ಹಂಗಾಗಲ್ಲ. ಯಾವುದನ್ನ ಮಾತಾಡ್ತೀರೋ ಅದು ಎಳ್ಕೊತದೆ ನಿಮ್ಮನ್ನ. ನೀವೆಲ್ಲರೂ ಎಕ್ಸ್ಟ್ರಾ ಬೇಕು ಬೇಕು ಅಂದ್ಕೊಂಡು ಇನ್ನೂ ಅಲ್ಲೇ ಸಿಕ್ಕಾಕೊಂಡಿರೋದು. ವಿಚಾರ ಮೈಂಡಲ್ಲಿ ಇಟ್ಕೊಳ್ಳಿ. ಸರಿ, ನೀವು 1 ಲಕ್ಷ ಸಾಲ ಬಂದು ಏನ್ ಮಾಡ್ತೀರಿ? ಸಾಲ ಕ್ಲಿಯರ್ ಮಾಡಕ್ಕೆ ಇನ್ನೊಂದ್ ಕಡೆ ಹೋಗ್ತೀರೋ, ಅದು ನೀವು ಎಳ್ಕೊಂಡ್ಬಿಡುತ್ತೆ. ಬಡ್ಡಿ ಬಡ್ಡಿ ಮೇಲೆ ಬಡ್ಡಿ. ರೈಟ್ ರಾಂಗ್ ಸರ್? ನಿಮ್ಮನ್ನ ಅಲ್ಲೇ ಹೇಳ್ಕೊಂಡ್ಬಿಡ್ತದು. ಮಿಡ್ಲ್ ಕ್ಲಾಸ್ ಪೀಪಲ್ ಏನ್ ಗೊತ್ತಾ, ಹೈಯೆಸ್ಟ್ ಸಮಸ್ಯೆ ಹೇಳೋರು ಜಗತ್ತಲ್ಲಿ ನಾವೇ. ಹೈಯೆಸ್ಟ್ ಸಮಸ್ಯೆ ಹೇಳೋರು ನಾವೇ. ನೀವು ಪಾಯಿಂಟ್ ಇಟ್ಕೊಂಡು ಮೈಂಡಲ್ಲಿ, 2
ಇಬ್ಬರಿಗೆ ಪ್ಲಾನ್ ಕೊಡ್ತಿದ್ರಿ, ಇಬ್ರು ಇದ್ದಾರೆ, ಜಾಯಿನ್ ಮಾಡಿಸಿದ್ರಿ, 1,000 2,000 ಬರ್ತಿದೆ. ಸಡನ್ಲಿ 1,00,000 ಸಾಲ ಬಂದು ಏನ್ ಮಾಡ್ತೀವಿ ನಾವೆಲ್ಲರೂ? ಅದನ್ನ ಮಾಡ್ಕೊಂಡು ಮಾಡಕ್ ಹೋಗ್ತೀರಿ, ಅದು ನಿಮ್ಮನ್ನ ಎಳ್ಕೊಂಡ್ಬಿಡುತ್ತೆ ಆ ಕಡೆಗೆ. ಅವಾಗ MI ಸ್ಟಾಪ್ ಮಾಡ್ತೀರಿ. ಕೆಲಸ ಮಾಡೋದ್ಮೇಲೆ ನಂಬಿಕೆ ಆಯ್ತು, ಬಿಲ್ಡ್ ಮಾಡೋದ್ಮೇಲೆ ನಂಬಿಕೆ ಕಮ್ಮಿ ಆಯ್ತು. ಹಲೋ, ನಮ್ದು ಏನ್ ಗೊತ್ತಾ, ಸಾಲ ತೀರೋಗ್ಬಿಟ್ಟು ಸಾಕು ಅನ್ನೋದು ಕಮಿಟ್ಮೆಂಟ್ ಮೈಂಡ್, ನಾವು ಡ್ರೀಮ್ ಮೈಂಡ್. ಮಿಡಲ್ ಕ್ಲಾಸ್ ಪೀಪಲ್ ಕಮಿಟ್ಮೆಂಟ್ ದುಡಿಯೋರು, ನಾವು ಕನ್ಸು ದುಡಿಯೋರಲ್ಲ. ಲಾಸ್ಟ್ ಮಂತ್ ಇನ್ಕಮ್ 9,03,000 ರೂಪಾಯಿ ಡಿಫರೆಂಟ್. ಲಾಸ್ಟ್ 1 ಮಂತ್ ಇನ್ಕಮ್ MI ಲಾಸ್ಟ್ ಇಯರ್ ಇನ್ಕಮ್ 1,03,00,000 ರೂಪಾಯಿ. ಲಾಸ್ಟ್ 1 ಇಯರ್ ಇನ್ಕಮ್. ಕಮಿಟ್ಮೆಂಟ್ ಹೋಗಿದ್ರೆ ಎಲ್ಲಿ ಹೋಗ್ತಿದ್ದೆ ನಾನು? 1,00,000 ಕಮಿಟ್ಮೆಂಟ್. ಎಫರ್ಟ್ಸ್. ರಿಚ್ ಆಗೋರು ಮೊದಲನೇ ಕೆಲಸ ಏನು? ಟೀಮ್ ಕಟ್ಟೋದು. ಎರಡನೇದು ತಾವಿಲ್ಲ ಅಂದ್ರೂ ದುಡ್ಡು ಹೊರಗೆ ಮಾಡ್ಕೋತಾರಂತೆ. ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ, ರಾಬರ್ಟ್ ಕಿಯೋಸಾಕಿ ಅವ್ರ ಸ್ಟೇಟ್ಮೆಂಟ್. ತಾವಿಲ್ಲ ಅಂದ್ರೂ ದುಡ್ಡು ಹೊರಗೆ ಮಾಡ್ಕೋತಾರ ಅವರು. ಇನ್ನೊಂದ್ಸರಿ ಹೇಳ, ತಾವಿಲ್ಲ ಅಂದ್ರೂ ದುಡ್ಡು ಹೊರಗೆ ಮಾಡ್ಕೋತಾರೆ. ಇಲ್ಲಿ ಕೂತಿರೋ ಇಷ್ಟು ಜನಕ್ಕೆ ನೀವಿಲ್ಲ ಅಂದ್ರೂ ದುಡ್ಡು ಬರೋರು ಒಬ್ರು ಕೈ ಎತ್ತಿ, ಪೆನ್ಷನ್ ಹೋಗ್ಬಿಟ್ಟು ಒಬ್ರು ಕೈ ಎತ್ತಿ. ಹಾಗಾದ್ರೆ ನಾವಿಲ್ಲದಾಗ ನನಗೆ ಆದಾಯ ಬರೋ ದಾರಿ ಯಾವುದು? ಇದು ಬಿಟ್ಟು ಬೇಡ. ಯಾವುದು ಇಲ್ಲ ಅಂತ ಗೊತ್ತಾದ್ಮೇಲೆ ನಾವೆಲ್ಲಿದ್ದೀವಿ? ಡೇಂಜರ್ ಝೋನ್. ನಾವಿರೋದಲ್ಲಿ ಡೇಂಜರ್ ಝೋನ್. ಎರಡನೇ ಬಹಳ ಇಂಪಾರ್ಟೆಂಟ್, ಪ್ಯಾಸಿವ್ ಇನ್ಕಮ್. ಮೂರನೇದೇನು? ಅನ್ಲಿಮಿಟೆಡ್ ಇನ್ಕಮ್. ಶ್ರೀಮಂತರು